ಹಾಯ್ ಹಲೋ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕ್ವಿಕ್ಕಾಗಿ ಹಾಗೂ ಕಡಿಮೆ ಸಮಯದಲ್ಲಿ ಶಾವಿಗೆ ಪಾಯಸ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬರ್ರಿ. ಡ್ರೈ ಫ್ರೂಟ್ಸು ನಿಮ್ಮ ಹತ್ರ ಏನೇನು ಡ್ರೈ ಫ್ರೂಟ್ಸ್ ಇರ್ತಾವಲ್ಲ ಅವನ್ನೆಲ್ಲ ಒಂದು ತಾಟ್ ಒಳಗೆ ರೆಡಿ ಮಾಡಿ ಇಟ್ಕೊಳ್ರಿ. ಒಂದು ಪ್ಯಾನಿಗೆ ಒಂದು ಸ್ಪೂನು ತುಪ್ಪ ಹಾಕಿ ಇವೇನು ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅವೆಲ್ಲ ಡ್ರೈ ಫ್ರೂಟ್ಸ್ನು ಹುರ್ಕೊಂಡು ಇಟ್ಕೊಳ್ರಿ. ಅದೇ ಪ್ಯಾನ್ಗೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿ ಶಾವಿಗೆ ಹುರ್ಕೊಳ್ರಿ. ಇವನ್ನ ನೀಟಾಗಿ ಹುರ್ಕೊಂಡು ಸೈಡಿಗೆ ಇಟ್ಕೊಳ್ರಿ. ನೆಕ್ಸ್ಟ್ ಪ್ರೊಸೆಸ್, ಒಂದು ಡಬರಿಗೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿ ಆ ಶಾವಿಗೆಗೆ ಎಷ್ಟು ಕ್ವಾಂಟಿಟಿ ಸಕ್ಕರೆ ಬೇಕಲ್ಲ ಅಷ್ಟೇ ಸಕ್ಕರೆ ಹಾಕ್ಕೊಳ್ರಿ. ನಾನು ಒಂದು ಬೌಲ್ ಸಕ್ಕರೆ ಹಾಕ್ಕೊಂಡಿನಿ. ತುಪ್ಪ ಸಕ್ಕರೆ ಹಿಂಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಲು ಹಾಕ್ರಿ. ಹಾಲು ಜಾಸ್ತಿ ಇದ್ರೆ ಹಾಲು ಹಾಕ್ಕೊಳ್ರಿ, ಜಾಸ್ತಿ ಹಾಲಿಲ್ಲ ಅಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿರಿ. ಅದು ಕುದಿ ಬಂದಮೇಲೆ ಡ್ರೈ ಫ್ರೂಟ್ಸ್ ಏನಿರ್ತಾವಲ್ಲ ಅದನ್ನು ಹಾಕ್ರಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದಿಷ್ಟು ಮಿಕ್ಸ್ ಮಾಡಿರಿ. ಅದು ಮತ್ತು ಕುದಿ ಬಂದಮೇಲೆ ಶಾವಿಗೆ ಹಾಕಿರಿ. ಅದನ್ನ ಹುರಿದಿಟ್ಕೊಂಡಿರ್ತೇವಲ್ಲ ಆ ಶಾವಿಗೆ ಹಾಕಿ ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಗಂಟಾಗ್ಬಿಡ್ತೈತೆ ಶಾವಿಗೆ, ಹಾಗಾಗಿ ಚೆಂದಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ನಾವು ಇದೇನು ಶುಂಠಿ ಪೇಸ್ಟ್ ಇರ್ತೈತಲ್ರಿ, ಒಣ ಶುಂಠಿ ಆಮೇಲೆ ಏಲಕ್ಕಿ ಇದ್ರದ್ದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೇವೆ. ಆ ಪೌಡ್ರನ್ನ ಹಾಕಿರಿ. ನಿಮ್ಮ ಕಡೆಗೆ ಆ ಪೌಡ್ರ್ ಇಲ್ಲ ಅಂದರೆ ಒಂದು 2 ಏಲಕ್ಕಿ ಜಜ್ಜಿ ಲಾಸ್ಟಿಗೆ ಹಾಕಿ ಬಾಯಿ ಮುಚ್ಚಿಬಿಡ್ರಿ. ಒಂದು 2ರಿಂದ 3 ನಿಮಿಷ ಬೆಂದಾದಮೇಲೆ ಫೈನಲಿ ಈ ಟೈಪ್ ಬರ್ತೈತಿ. ಡ್ರೈ ಫ್ರೂಟ್ಸ್ ಎಲ್ಲ ಮ್ಯಾಲಿಗೆ ಬಂದುಬಿಟ್ಟವು. ಮಸ್ತ್ ಟೇಸ್ಟ್ ಇರ್ತೈತಿ. ನೀವು ಒಂದ್ಸತಿ ಟ್ರೈ ಮಾಡಿ. ನನಗೆ ಕ್ಯಾಮ್ರಾ ಹಿಡಿಯೋದಿದ್ರೆ ಏನು ಬೇಕಾದರೂ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿರ್ತಾರೆ, ಬಟ್ ಕ್ವಿಕ್ಕಾಗಿ ಮಾಡೋದು ಹೆಂಗೆ ಅನ್ನೋದು ನಾನು ತೋರಿಸಿದೆ. ಈ ಶಾವಿಗೆ ಪಾಯಸ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಎಲ್ಲರೂ ಇದನ್ನು ಟ್ರೈ ಮಾಡಿರಿ. ಟೇಸ್ಟ್ ಹೆಂಗಿರ್ತೈತಿ ಅನ್ನೋದನ್ನು ಕಮೆಂಟ್ ಮಾಡಿ.